Hello, Namaskara. Welcome to my channel. I hope you all are doing well. So, today there is a message from another realm. I am the chosen one to convey this message. Please stay with me till the end. Okay, this is 10 of Cups, Queen of Wands, Page of Pentacles, Justice, Queen of Cups, Six of Wands, Eight of Wands. I think something you are manifesting. Okay, so ಸಿ ಪೇಜ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ಬರೋದು ನಿಮ್ಮಡೆಗೆ, ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಹೋಗೋದು, ಫೈನಾನ್ಷಿಯಲಿ ಡೆವಲಪ್ಡ್ ಆಗೋದು, ಸ್ಟೆಬಿಲಿಟಿ ಬರೋದು. ಅದರದ್ರೊಳಗೆ ಏನು ಹೇಳ್ತಾರೆ ಅಂತಂತಂದರೆ ಸ್ವಲ್ಪ ವಿಚಾರ ಏನಾದರೂ ಮಾಡಬೇಕು ಅಂತಂದರೆ, ಫೈನಾನ್ಷಿಯಲಿ ನೀವು ಏನಾದರೂ ಮಾಡಬೇಕು ಅಂತಂತಂದರೆ ಸ್ವಲ್ಪ ನಿಮ್ಗಿಂತಲೂ ಸ್ವಲ್ಪ ತಿಳುವಳಿಕೆ ಇದ್ದವರಿಗೆ ಕೇಳಿ ಮಾಡಿ ಮಾಡಬೇಕು. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್, ಪೇಜ್ ಎನರ್ಜಿ ಈಸ್ ಶೋಸ್ ಯೂತ್ ಎನರ್ಜಿ. ಏನೋ ಯಾಕಂತಂದರೆ ಯೂತಿಗೆ ಏನು ಇರ್ತೈತಿ ಅಂತಂತಂದ್ರೆ ಅವ್ರು ಯಾವಾಗಿದ್ರೂ ಗಡ್ಬಡಿ ಮಾಡ್ತಿರ್ತಾರೆ, ಲಘು ಇನ್ಫ್ಲೂಯೆನ್ಸ್ ಆಕ್ಕಾರ ಅವರು. ಸೊ ಅದಕ್ಕೆ ಸ್ವಲ್ಪ ನಿಧಾನ. ಓಕೆ, ಇದು ಒಂದೇ ಒಂದು. ಅದರ್ವೈಸ್ ಆಲ್ ದ ಕಾರ್ಡ್ಸ್ ಆರ್ ವೆರಿ ಗುಡ್. ಆ್ಯಕ್ಚುಲಿ ನೀವು ಹೆಂಗೆ ಅಂತಂತಂದ್ರೆ ಒಂಥರ ಫ್ಯಾಮಿಲಿ ಪರ್ಸನ್. ನೀವು ಫ್ಯಾಮಿಲಿಗೆ ಸಾಕಾಗುವಷ್ಟು ಮಾಡಿರಿ, ಸಾಕಾಗುವಷ್ಟು. ಒಂದು ಒಳ್ಳೆ ಫ್ಯಾಮಿಲಿಗೆ ನೀವು ಏನು ಮಾಡಬೇಕಾಗಿತ್ತು ಅದನ್ನು ಎಲ್ಲನೂ ಮಾಡಿರಿ ನೀವು. ಮತ್ತು ಅದರಿಂದ ನಿಮಗೆ ಈಗ ಎಲ್ಲರೂ ಫ್ಯಾಮಿಲಿಯಿಂದ ಸಾಕಾಗುವಷ್ಟು ಸುಖ ಐತಿ, ನಿಮಗೆ ಏನು ಬೇಕು ಎಲ್ಲನೂ ಸಿಕ್ಕೈತಿ. ಆದರೆ ಹೆಂಗೆ ಬೇಕಾಗಿತ್ತು ಅಂತಂದ್ರೆ ನಿಮಗೊಂದು ಇಂಡಿಪೆಂಡೆಂಟ್ ಐಡೆಂಟಿಟಿ ಬೇಕಾಗಿತ್ತು ನಿಮಗೆ. ಓಕೆ, ಇಂಡಿಪೆಂಡೆಂಟಾಗಿ. ಬಿಕಾಸ್ ಬೇಸಿಕಲಿ ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್, ವೆರಿ ಮಚ್ ಕಾನ್ಫಿಡೆಂಟ್, ವೆರಿ ಮಚ್ ಇಂಡಿಪೆಂಡೆಂಟ್. ಆಮೇಲೆ ಯು ಆರ್ ವೆರಿ ಮಚ್ ಫೋಕಸ್ಡ್. ಸಿ ದಿಸ್ ಕ್ವೀನ್ ಆಫ್ ವಾಂಡ್ಸ್ ವಾಟ್ ಇಟ್ ಶೋಸ್, ಯು ಆರ್ ವೆರಿ ಮಚ್ ಫೋಕಸ್ಡ್. ನಿಮಗೆ ಏನಾದರೂ ಮಾಡಬೇಕು ಅಂತ ಅನ್ಸಿರೋದನ್ನು ನೀವು ಮಾಡೇ ತೆಗಿತೀರಿ. ಆದರೆ ಹೆಂಗೈತಿ ಅಂತಂತಂದರೆ ಇಷ್ಟು ದಿನ ನಿಮಗೆ ಒಟ್ಟ ರಿಕಗ್ನೈಸೇಷನ್ ಇರಲಿಲ್ಲ. ಫ್ಯಾಮಿಲಿ ಸಲುವಾಗಿ ಮಾಡಿದರೂ ಸಹಿತ ರಿಕಗ್ನೈಸೇಷನ್ ಇರಲಿಲ್ಲ. ಎಲ್ಲರಿಗೂ ಹಂಗೆ ಅನ್ನಿಸ್ತೈತೆ. ಯಾರಿಗೇನಾದರೂ ಮಾಡಿದ್ರೆ ಅದನ್ನು ಯಾರಾದರೂ ರಿಕಗ್ನೈಸ್ ಮಾಡಬೇಕು ಅಂತ ಅನ್ನಿಸ್ತೈತಿ. ಅದೇನು ಎಲ್ಲರೂ ಅನ್ಕೊಳ್ಳೋಂಥ ವಿಷಯ, ಅದರೊಳಗೇನು ತಪ್ಪಂತ ಏನಲ್ಲ. ಆದರೆ ಇಷ್ಟು ದಿನ ನಿಮ್ಗೆ ಏನಾದರೂ ರಿಕಗ್ನೈಸೇಷನ್ ಏನು ಸಿಕ್ಕಿರಲಿಲ್ಲಲ್ಲ, ನೌ ಯು ಆರ್ ಗೋಯಿಂಗ್ ಟು ಗೆಟ್ ದಟ್. ನಿಮ್ಮ ಲೈಫ್ದೊಳಗೆ ಈಗ ಸಾಕಾಗುವಷ್ಟು ಪ್ರೋಗ್ರೆಸ್ ಬರ್ತೈತೆ. ಈಗ ಸದ್ಯದ ಪರಿಸ್ಥಿತಿ ಒಳಗೆ ಯು ಆರ್ ವೆರಿ ಮಚ್ ಸೆಲ್ಫ್ ಕಾನ್ಫಿಡೆಂಟ್. ಬಹುಶಃ ನೀವು ಬಹುತೇಕ ವರ್ಕ್ನೂ ಮಾಡ್ತಿರ್ಬೇಕು, ಮನೆಯೊಳಗೂ ಕೆಲಸ ಮಾಡ್ತಿರ್ಬೇಕು. ಆದರೆ ಹೆಂಗಿರ್ತೈತಿ ಅಂತಂದ್ರೆ ನಮ್ಮ ಕಡೆ ಒಟ್ಟ ಕಾಳಜಿ ಇರೋಂಗಿಲ್ಲ. ನಮ್ಮ ಕಡೆ ಕಾಳಜಿನೇ ಇರೋಂಗಿಲ್ಲ. ನಾವು ಬರೀ ಮನೆ ಸಲುವಾಗಿ ಮಾಡ್ತಿರ್ತೇವೆ. ಸಾಕಾಗುವಷ್ಟು ದುಡಿತೀರಿ ನೀವು, ಮನೆಯಾಗೂ ದುಡಿತೀರಿ, ಮನೆ ಹೊರಗೂ ದುಡಿತೀರಿ. ಆದರೆ ಇಲ್ಲಿವರೆಗೂ ನಿಮ್ಮನ್ನು ಯಾರೂ ರಿಕಗ್ನೈಸ್ ಮಾಡಿಲ್ಲ. ಅದು ಒಂದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿತ್ತು. ಸೊ ಕ್ವೀನ್ ಆಫ್ ಕಪ್ಸ್ ಇಸ್ ದೇರ್. ಯು ಆರ್ ವೆರಿ ಮಚ್ ಕಂಪ್ಯಾಷನೇಟ್ ಆಲ್ಸೋ. ನಿಮ್ಮಲ್ಲಿ ನರ್ಚರಿಂಗ್ ನೇಚರ್ ಐತಿ, ಹೀಲಿಂಗ್ ನೇಚರ್ ಐತಿ. ಆದ್ರೆ ಇದು ಬರೀ ನೇಚರಾಗಿ ಇದ್ರೆ ಅಷ್ಟು ಉಪಯೋಗ ಆಗಂಗಿಲ್ಲ. ಇದರಿಂದ ನಿಮಗೂ ಉಪಯೋಗ ಆಗಬೇಕು. ಇನ್ನು ಮೇಲೆ ನೀವು ನಿಮ್ಮ ಸಲುವಾಗಿ ಕಾಳಜಿ ಮಾಡಿರಿ, ನಿಮ್ಮ ಮೆಂಟಲ್ ಹೆಲ್ತ್ ಬದಲಾಗಿ ಕಾಳಜಿ ಮಾಡಿರಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತದಲ್ಲ ಅದನ್ನು ನೀವು ಕೇಳಕ್ಕೆ ಕಲೀರಿ. ನಿಮ್ಮ ಇಂಟ್ಯೂಷನ್ ನಿಮ್ಮನ್ನು ಅಗದಿ ಪ್ರಾಪರಾಗೇನ ಗೈಡ್ ಮಾಡ್ತಿರ್ತೈತಿ. ನಿಮ್ಮ ಮಕ್ಕಳ ರಿಲೇಟೆಡೂ ಏನಾದರೂ ಒಂದು ಒಳ್ಳೆಯ ಸುದ್ದಿ ಬರ್ಬೋದು. ಇನ್ ಕೇಸ್ ನೀವೇನಾದರೂ ಕನ್ಸೀವ್ ಮಾಡಬೇಕು ಅಂತ ಏನಾದರೂ ನಿಮಗಿತ್ತು, ಆಗ್ತಾ ಇರಲಿಲ್ಲ ಅಂತಂತ ಆಗುವಂಥ ಚಾನ್ಸಸ್ ಇದೆ. ಈಗ ಸದ್ಯ ಆ್ಯಕ್ಚುಲಿ ಯು ಆರ್ ಅ ವರ್ಕಿಂಗ್ ಲೇಡಿ.
ನೀವು ಯಾರೇ ನೋಡ್ತಾ ಇದ್ರು ಯಾರು ವರ್ಕಿಂಗ್ ಲೇಡಿ. ನನಗೆ ಗೊತ್ತು ವರ್ಕಿಂಗ್ ಲೇಡೀಸಿಗೆ ಎಷ್ಟು ಪ್ರಾಬ್ಲಮ್ ಇರ್ತೈತಿ ಅಂತಂದೇಳಿ, ಹೊರಗೆ ಕೆಲಸ ಮಾಡಿ ಬಂದು ಮತ್ತೆ ಮನೆಯೊಳಗೆ ಮಾಡೋದು ಎಷ್ಟು ಹೈರಾಣಾಗಿರ್ತೈತಿ ಪಾಪ. ಮತ್ತೊಬ್ರಿಗೆ ಹೇಳಕ್ಕೂ ಆಗ್ತಿರಂಗಿಲ್ಲ, ಬಟ್ ಮಾಡೇ ಮಾಡ್ತಿರ್ತಾರೆ ಅವರೆಲ್ಲರೂ. ಯಾಕಂದ್ರೆ ಅದನ್ನು ಬಿಟ್ಟರೆ ಮತ್ತೊಂದು ಏನು ನಿರ್ವಹಣೆ ಇರೋಂಗಿಲ್ಲ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈಸ್ ದೇರ್. ಅಪಾರ್ಚುನಿಟೀಸ್ ಬರ್ತಾವೆ ನಿಮ್ಮನ್ನು ಹುಡ್ಕಾಡ್ಕೊಂತ. ಯು ವಿಲ್ ಗೆಟ್ ಅ ಮಲ್ಟಿಪಲ್ ಅಪಾರ್ಚುನಿಟೀಸ್. ಈಗ ಸದ್ಯ ನಿಮ್ಮ ತಲೆ ಹೆಂಗೆ ಅಂತಂದ್ರೆ ಬಿಲ್ಕುಲ್ ಒಂದು ಯೂತ್ ಹೆಂಗೆ ವಿಚಾರ ಮಾಡ್ತಿರ್ತಲ್ಲ ಆ ಥರ ವಿಚಾರ ಮಾಡಾಕತ್ತೈತಿ ಈಗ ಸದ್ಯ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದೇ ಬರ್ತೈತಿ. ಫೈನಾನ್ಷಿಯಲಿ ಯು ವಿಲ್ ಬಿ ಸಿ 10 ಆಫ್ ಕಪ್ಸ್ ನೀವು ಇನ್ನೂ ನಿಮ್ಮ ಮನೆ ಸಲುವಾಗಿಲ್ಲ, ನೀವು ಸಾಕಾಗುವಷ್ಟು ಮಾಡಿದರೆ. ಆದರೂ ಕೆಲವೊಂದಿಷ್ಟು ಆಸೆಗಳು ಇರ್ತಾವೆ, ನಾನು ಇನ್ನೂ ಮಾಡಬೇಕು ಅಂತಂದೇಳಿ. ಅದಕ್ಕೆ ನಿಮಗೆ ಇನ್ನೂ ವಿಷಯ ಸಾಧಿಸ್ತಾ ಇರಲಿಲ್ಲ, ನೀವು ಅದನ್ನು ವಿಚಾರ ಮಾಡಕತ್ತಿದ್ರಿ. ನಾವು ದಟ್ ಡಿಸೈರ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ಬಿಕಾಸ್ ಜಸ್ಟಿಸ್ ಕಾರ್ಡ್ ಈಸ್ ದೇರ್. ನೀವು ಏನೇ ಮಾಡಿರಲ್ಲ ಅದನ್ನು ಬೇರೆಯವ್ರು ರಿಕಗ್ನೈಸ್ ಮಾಡದೇ ಹೋದರೂ ಸಹಿತ ಆ ಡಿವೈನ್ ಎನರ್ಜಿಗೆ ಗೊತ್ತೈತಿ ನೀವು ಎಷ್ಟು ನಿಮ್ಮ ಫ್ಯಾಮಿಲಿ ಸಲುವಾಗಿ ದುಡ್ದಿರಿ ಅಂತಂದು ಹೇಳಿ. ಸೊ ಜಸ್ಟಿಸ್ ಈಸ್ ಗೋಯಿಂಗ್ ಟು ಸರ್ವ್ ಸೊ ದೆರ್ ಈಸ್ ನೋ ನೀಡ್ ಟು ವರಿ. ಈಗ ಸದ್ಯದ್ರೊಳಗೆ ಒಳ್ಳೆಯ ದಿನಗಳು. ಈಗ ಸದ್ಯದ್ರೊಳಗೆ ನಿಮ್ಮನ್ನು ಯಾರು ರೆಕಗ್ನೈಸ್ ಮಾಡ್ತಾರೆ ನೋಡ್ರಿ. ನಿಮ್ಮ ಕೆಲಸ ಅದು ಆಫೀಸ್ದಲ್ಲೇ ಆಗಿರ್ಬೋದು, ಮನೆಯೊಳಗನ ಆಗಿರ್ಬೋದು. ನೀವು ಯಾರಾದರೂ ಲೇಡಿ ಇದ್ದರೂ ಅವ್ರ ಕಡೆಯಿಂದ ನಿಮಗೆ ರೆಕಗ್ನೈಷನ್ ಬೇಕು ಅಂತ ನಿಮಗೆ ಅನ್ಸಾಕತ್ತಿದ್ರೆ ಅವ್ರು ನಿಮ್ಮನ್ನು ನಿಜವಾಗ್ಲೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ ವಿದಿನ್ ಫ್ಯೂ ಮೋರ್ ಡೇಸ. ಜಸ್ಟಿಸ್ ಕಾರ್ಡ್ ಯಾವಾಗ ಬರ್ತೈತಲ್ಲ ಇದೇನು ಹೇಳ್ತೈತಿ ಅಂತಂತಂದ್ರೆ, ನೀವೇನು ಮಾಡಿರಲ್ಲ ಇದನ್ನ ಇಲ್ಲಿ ತೂಗುದಿರ್ತಾರೆ. ಇದು ಯಾವಾಗೂ ಅನ್ಯಾಯ ಆಗಂಗಿಲ್ಲ. ನಾವು ಎಷ್ಟೋ ಸರ್ತಿ ಅನ್ಕೋತೀವಿ, ಅಯ್ಯೋ ನಮಗೆ ನಾವು ಮಾಡಿದ್ದನ್ನು ಯಾರೂ ನೋಡ್ಲೇನೇ ಇಲ್ಲ. ನೀವು ಬೇರೆಯವ್ರ ಜನ ನೋಡದೆ ಹೋದರೂ ಸಹಿತ ಯೂನಿವರ್ಸ್ ನೋಡ್ತಿರ್ತೈತಿ. ಬಟ್ ರೈಟ್ ಟೈಮ್ ಶುಡ್ ಕಮ್ ಯಾಕಂತಂದ್ರೆ ನಾವು ಮಾಡಿದ್ದಕ್ಕೆ ನಮ್ಮ ಆಸ್ಪಾಸ್ ಇರುವವರಿಗೆ ಅದ್ರ ವ್ಯಾಲ್ಯೂ ಇರದೇ ಹೋದರೂ ಟೈಮ್ ಬಂದಾಗ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗ್ತೈತಿ. ಸೊ ಈ ಸದ್ಯ ಆ ಟೈಮ್ ಬರಾಕತ್ತೈತಿ ನಿಮ್ಮ ಕಡೆ. ನೋ ನೀಡ್ ಟು ವರಿ. ಫೈನಾನ್ಷಿಯಲಿನೂ ಇಂಡಿಪೆಂಡೆಂಟ್ ಆಕ್ಕಿರಿ, ರಿಕಗ್ನೈಷನ್ ಸಿಗ್ತೈತಿ. ಆದರೆ ಇದ್ರೊಳಗೆ ಎಲ್ಲದ್ರೊಳಗೂ ನಿಮಗೆ ಒಂದು ಚೇತಾವಣಿ ಏನಂತಂತಂದ್ರೆ, ನಿಮ್ಮ ಬದಲಾಗಿನೂ ಕೇರ್ಫುಲ್ ಹಂಗೆ ಇರ್ಬೇಕು. ನಿಮ್ಮ ಮೆಂಟಲ್ ಹೆಲ್ತ್ ಬದಲಾಗಿನೂ ಕೇರ್ಫುಲ್ ಹಂಗೆ ಇರ್ಬೇಕು. ಅತಿಯಾಗಿ ಯಾವುದನ್ನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅತಿಯಾಗಿ ಮಂದಿ ಸಲುವಾಗಿನೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಂತದ ಮೆಂಟಲ್ ಹೆಲ್ತ್ ಬದಲಾಗಿ ನಿಮಗೆ ಕೇರ್ ಇರಲಿ. ನಿಮಗೆ ಏನು ಬೇಕು ಅದ್ರ ಬದಲಾಗಿನೂ ನಿಮ್ಮೊಂದು ಸ್ವಲ್ಪ ವಿಚಾರ ಇರಲಿ. ಸಿ 8 ಆಫ್ ವಾಂಡ್ಸ್ ಇದೇನು ತೋರಿಸುತ್ತೆ ಅಂತಂದ್ರೆ ಮೂಮೆಂಟ್ ಇನ್ ಲೈಫ್. ನೀವು ನಿಮ್ಮ ಲೈಫ್ದೊಳಗೆ ಯಾವ ಕಾರ್ನರ್ ಬದಲಾಗಿ ನೀವು ವಿಚಾರ ಮಾಡಾಕತ್ತಿದ್ರಲ್ಲ ಆ ಕಾರ್ನರ್ದೊಳಗೆ ಮೂಮೆಂಟ್ ಸ್ಟಾರ್ಟ್ ಆಗ್ತಾವೇನು. ಓಕೆ, ನೀವೇನು ಮೆನಿಫೆಸ್ಟ್ ಮಾಡಾಕತ್ತಿದ್ರಿ ಆ ಮೆನಿಫೆಸ್ಟ್ ನಿಮ್ದು ಈಗ ಸದ್ಯ ಆಗ್ತೈತಿ. ಈಗ ಸದ್ಯ ಮೆನಿಫೆಸ್ಟಿಗೆ ಆಗುವಂಥ ಟೈಮ್ ಬಂದೈತೆ ನೋಡ್ರಿ. ಅದ್ರ ಕೆಳಗಡೆನೇ ಡೆತ್ ಕಾರ್ಡ್ ಇದೆ. ದಿಸ್ ಶೋಸ್ ಅ ಟ್ರಾನ್ಸ್ಫಾರ್ಮೇಷನ್. ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಈಗ ಸದ್ಯ ನಿಮ್ಮ ಲೈಫ್ದೊಳಗೆ ಬರ್ತೈತಿ. ಸಿ ದೆರ್ ಈಸ್ ಅ ಕ್ವೀನ್ ಆಫ್ ಪೆಂಟಕಲ್ಸ್. ನಾ ಏನು ಹೇಳಿದೆ, ನಿಮ್ಮ ಲೈಫ್ದೊಳಗೆ ಈಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದೇ ಬರ್ತದೆ. ಈಗ ಆ್ಯಕ್ಚುಲಿ ನನಗನ್ಸಿದ ಮಟ್ಟಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ರಿಕಗ್ನೈಸೇಷನ್, ಆಮೇಲೆ ನಿಮ್ಮ ಮೆಂಟಲ್ ಹೆಲ್ತ್, ಇವು ಮೂರು ನಿಮಗೆ ಬೇಕಾಗಿದ್ದು. ಈಗ ಸದ್ಯ ನಿಮಗೆ ಮೂರು ಸಿಗ್ತಾವ. ನೋ ನೀಡ್ ಟು ವರಿ. ಓಕೆ, ವಿಲ್ ಸಿ ಸಮ್ ಅದರ್ ಮೆಸೇಜಸ್. ಓಕೆ, never forget you are loved. Love never dies. Talk to us, we are still listening. ಅದಕ್ಕೆ ಹೇಳಾಗ್ತದೆ, ನೀವು ಮೆನಿಫೆಸ್ಟ್ ಮಾಡ್ತಾಯಿರ್ತಾರಲ್ಲ, ನೀವು ಮೆನಿಫೆಸ್ಟ್ ಮಾಡೋ ಮುಂದೆ ಯೂನಿವರ್ಸ್ ಜೊತೆ ಆ ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡು ಅದ್ರ ಜೊತೆ ನೀವು ಮಾತಾಡಬೇಕು. ಆ್ಯಕ್ಚುಲಿ ನೀವು ಎಷ್ಟು ಯೂನಿವರ್ಸಿಗೆ ಹತ್ತಿರ ಆಗ್ತೀರಿ, ಅದನ್ನು ಎಷ್ಟು ನೀವು ಕಳಕಳಿಯಿಂದ ಕೇಳ್ಕೊತೀರಿ, ಅದ್ರ ಜೊತೆ ನೀವು ಎಷ್ಟು ಒಂಥರ ಮರ್ಜ್ ಆಗಿ ಹೆಂಗೆ ಮಾತಾಡ್ತಿರಲ್ಲ, ನಿಮ್ಮನ್ನು ಅಷ್ಟೇ ನೀಟಂಗೆ ಕೇಳ್ತದೆ ಅದು.
ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಟೇಕ್ ದ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ಓಕೆ, ನಾನು ಅದಕ್ಕೆ ಏನು ಹೇಳಿದೆ ನಿಮಗೆ, ಇದು ಹೆಂಗೈತಿ ಅಂತಂದರೆ ಕೆಲವೊಂದು ಸರ್ತಿ ನಾವು ಕೆಲಸದೊಳಗೆ ನಾವು ಇಷ್ಟು ಎಂಗೇಜ್ಡ್ ಇರ್ತೀವಿ, ನಾವು ನಮ್ಮ ಬದಲು ನಮ್ಗೊಂದು ಚೂರು ವಿಚಾರನೇ ಇರೋಂಗಿಲ್ಲ. ನಾವು ಪೂರ್ತಿಯಾಗಿ ನಮ್ಮನ್ನು ಮರೆತು ಬಿಟ್ಟಿರ್ತೀವಿ. ನಮಗೆ ಏನು ಬೇಕು ಅದ್ರ ಕಡೆ ಅಷ್ಟು ಲಕ್ಷ್ಯ ಇರ್ತದೆ. ನಮ್ಮನ್ನು ನಾವು ಮರೆತಿರ್ತೀವಿ. ನಮಗೆ ಏನು ಬೇಕೋ ಅದ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ. ಅದಕ್ಕೆ ಹೆಂಗೈತಿ ಅಂತಂತಂದ್ರೆ ನೀವು ಏನೇ ಮಾಡಿದರೂ ಸಹಿತ ನಿಮ್ಮದು ಕಾಳಜಿ ನೀವು ಮಾಡಬೇಕು. ನಿಮ್ಗೆ ಅದಕ್ಕೆ ಹೇಳಾಕತ್ತೈತಿ ಇಲ್ಲಿ ಯೂನಿವರ್ಸ್ ಏನು ಹೇಳಾಕತ್ತೈತಿ, ಟೇಕ್ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ನಿಮ್ಮನ್ನು ಯಾರಾದರೂ ಕಾಳಜಿ ಮಾಡೋಕೆ ಬಂದರು ಅಂತಂತಂದ್ರೆ ಸಿಟ್ ಮಾಡಬೇಡ್ರಿ ಅವರಿಗೆ. ಅವ್ರು ನಿಮಗೆ ಏನು ಹೆಂಗಿರ್ತೈತಿ ಅಂತಂತಂದ್ರೆ ಕೆಲವೊಂದು ಸರ್ತಿ ಹಂಗೆ ಮಾಡಕ್ಕೆ ಬಂದ ಕೂಡಲೇ ನಮಗೂ ಒಂದು ಸರ್ತಿ ಬೇಜಾರಾಗಿ ಯಾರು ಸಿಟ್ಟು ಬರ್ತಿರ್ತೈತಿ ಮನುಷ್ಯಾಗ. ಯಾಕಂದರೆ ಇದೇನಪ್ಪ ನಾವು ಕೆಲಸ ಮಾಡೋ ಹೊತ್ನಾಗ ಇದು ಹಿಂಗೆ ಆದ್ರೆ ಹಂಗಿರಂಗಿಲ್ಲ. ಅವ್ರದ್ದು ನಿಮ್ಮ ಜೊತೆ ಏನಾದರೂ ಒಂದು ಕಾರ್ಮಿಕ್ ಅಕೌಂಟ್ ಇರ್ತೈತಿ, ನಿಮ್ಮ ಸಲುವಾಗಿ ಅವ್ರು ಅಷ್ಟು ಅದನ್ನು ಸರ್ವಿಸ್ ಕೊಡಬೇಕಾಗಿರ್ತೈತಿ. ಹಂಗೆ ಯಾರಾದರೂ ಕೊಡಕ್ಕೆ ಬಂದ್ರೆ ತಗೋರಿ ಅದನ್ನು. ಓಕೆ, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅದಕ್ಕೆ ನಿಮಗೆ ಏನು ಹೇಳತ್ತೆ ಮೆಸೇಜ್ ಹೇಳತ್ತೆ, ಅದಕ್ಕೆ ಪ್ಯಾಂಪರ್ ಯುವರ್ ಸೆಲ್ಫ್. ನಿಮಗೆ ಏನು ಬೇಕು ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಏನೇನು ಬೇಕು ಅಂತ ಅನಿಸ್ತತಿ ಅದರ ಎಲ್ಲರ ಕಡೆನೂ ನಿಮಗೆ ಲಕ್ಷ್ಯ ಇರಲಿ. ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ ಐ ಹೋಪ್ ನಿಮಗೆ ಇದು ಮೆಸೇಜು ಇಷ್ಟ ಆಗಿರಬಹುದು. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.